ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆರ್ ಫ್ಯಾಂಟಾಸ್ಟಿಕ್. ಹೋಪ್ ನಿಮ್ಮ ಪಿ ಡಿ ಎಕ್ಸಾಮ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಡಿಸ್ಕಸ್ ಮಾಡಲಿಕ್ಕೆ ಎಸ್ ಸೀರೀಸನ್ನು ನಾನಿಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ. ಡಾಕ್ಯುಮೆಂಟಿನ ಹಿನ್ನೆಲೆಯನ್ನು ಬದಲಾಯಿಸಲು ಕೆಳಗಿನ ಯಾವ ಬಟನ್ ಅನ್ನು ಬಳಸಲಾಗುತ್ತದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 3, ಎಫೆಕ್ಟ್ ಅನ್ನು ತುಂಬಿರಿ. ದಟ್ ಈಸ್ ಫಿಲ್ ಎಫೆಕ್ಟ್ಸ್ ಅಂತ ಕರೀತಾರೆ. 72ನೇ ಪ್ರಶ್ನೆ, C1 ಸೆಲ್ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಮ್ HA ಮತ್ತು 10ನೇ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಉಲ್ಲೇಖ ಯಾವುದು? ಸರಿಯಾದ ಉತ್ತರ C1 ನಿಂದ ಆರಂಭಗೊಂಡು H10 ತನಕ ಅಂತ ನಿಮಗೆ ಗೊತ್ತಿರಬೇಕು. ಮುಂದೆ ಬರೋದು, ಯಾವ ಕಾರ್ಯವು ಕಾಲಮ್ನಲ್ಲಿ ರೋ ಡೇಟಾ ಮತ್ತು ಕಾಲಮ್ ಡೇಟಾವನ್ನು ರೋನಲ್ಲಿ ಅಂದರೆ ಇಂಟರ್ಚೇಂಜ್ ಮಾಡ್ತಾರಲ್ಲ, ಅದನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಟ್ರಾನ್ಸ್ಪೋಸ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಇದು ಮುಂಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಬಾರಿ ರಿಪೀಟೆಡ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತದೆ. ಸರಿನಾ? ನೆಕ್ಸ್ಟ್ 74ನೇ ಪ್ರಶ್ನೆಗೆ ಹೋಗೋಣ. ದಟ್ ಈಸ್ ಎಕ್ಸೆಲ್ ರಿಲೇಟೆಡ್. ಇಲ್ಲಿ ಎಕ್ಸೆಲ್ನಲ್ಲಿ ಸೂತ್ರವು ಡ್ಯಾಶ್ನೊಂದಿಗೆ ಆರಂಭಗೊಳ್ಳುತ್ತದೆ ಅಂತ ಹೇಳ್ತಿದ್ದಾರೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು. ಇದು ಯಾವಾಗಲೂ ಈಕ್ವಲ್ಸ್ ಟು ಸಿಂಬಲ್ ಇಂದನೇ ಆರಂಭವಾಗ್ತದೆ ಅಂತದ. ಇದನ್ನು ಕೂಡ ನಮ್ಮ ಡೈಲಿ ಕ್ಲಾಸಲ್ಲಿ ಹಲವಾರು ಬಾರಿ ಡಿಸ್ಕಷನ್ ಕೂಡ ಮಾಡಿದ್ದೀವಿ. ಹೋಪ್ ಯು ರಿಮೆಂಬರ್. ಮುಂದೆ 75ನೇ ಪ್ರಶ್ನೆ ಏನಂತ ಕೇಳ್ತಾ ಇದ್ದಾರೆ, ಸ್ಪ್ರೆಡ್ಶೀಟ್ನಲ್ಲಿ ಪ್ರತಿಯೊಂದು ಸೆಲ್ಲನ್ನು ಅದರ ಡ್ಯಾಶ್ನಿಂದ ಗುರುತಿಸಲಾಗುವುದು. ಸೆಲ್ ವಿಳಾಸ, ಫೈಲ್ ವಿಳಾಸ 1 ಮತ್ತು 2 ಯಾವುದೂ ಅಲ್ಲ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1 ಆಗಿರ್ತದೆ. ಸೆಲ್ ವಿಳಾಸ, ಇಂಗ್ಲೀಷಲ್ಲಿ ನಾವು ಅದನ್ನು ಸೆಲ್ ಅಡ್ರೆಸ್ ಅಂತ ಕರಿತೀವಿ. 76ನೇ ಪ್ರಶ್ನೆ, ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಅದನ್ನು ನಾವು ವೆಬ್ಸೈಟ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ವೆಬ್ಸೈಟ್ ಅಂತ ಕರಿತೀವಿ. ನೆಕ್ಸ್ಟ್ 77ನೇ ಪ್ರಶ್ನೆ. ಓಕೆ, ಏನಂತ ಕೇಳ್ತಾ ಇದ್ದಾರೆ 77ನೇ ಪ್ರಶ್ನೆಯನ್ನು? ಕ್ಲಿಯರ್ ಬ್ರೌಸಿಂಗ್ ಡೇಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ? ಸೊ ನೀವು ಡೇಟಾವನ್ನು ಕ್ಲಿಯರ್ ಮಾಡಿದಾಗ ಅದು ಏನೇನು ಒಳಗೊಂಡಿರ್ತದೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 3, ಕ್ಯಾಶೆ ಕುಕೀಸ್, ಹಿಸ್ಟ್ರಿ ಮತ್ತು ಸೇವ್ಡ್ ಪಾಸ್ವರ್ಡ್ ಈ ಎಲ್ಲವನ್ನು ಕೂಡ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಒಳಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್, ಇಂಟರ್ನೆಟ್ ಸಂದರ್ಭದಲ್ಲಿ ಕುಕಿ ಎಂದರೇನು ಅಂತ ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1, ಬಳಕೆದಾರರ ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ನಿಂದ ಸಂಗ್ರಹಿಸಲಾದ ಡೇಟಾದ ಸಣ್ಣ ತುಣುಕನ್ನು ನಾವು ಕುಕಿ ಎಂದು ಕರೆಯುತ್ತೇವೆ. ಹಾಗಾಗಿ 78ನೇ ಪ್ರಶ್ನೆಗೆ 1 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಮುಂದೆ ಹೋಗೋಣ. 79ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಸೇವೆಗೆ ಉದಾಹರಣೆಯಾಗಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 4, ಚಲನಚಿತ್ರ ಡೌನ್ಲೋಡ್ ಆಧಾರಿತ. ಹಾಗಾಗಿ 4 ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 80ನೇ ಪ್ರಶ್ನೆ, ಇಮೇಲ್ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳುಹಿಸಲಾದ ಫೈಲನ್ನು ಈ ರೀತಿ ಉಲ್ಲೇಖಿಸಲಾಗುತ್ತದೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 3, ಅದನ್ನು ನಾವು ಅಟ್ಯಾಚ್ಮೆಂಟ್ ಅಂತ ಕರಿತೀವಿ. ಅಟ್ಯಾಚ್ಮೆಂಟ್. ಹಾಗಾಗಿ 80ನೇ ಪ್ರಶ್ನೆಗೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದಿರುವ ಚಿಹ್ನೆ ಯಾವುದು? ಯಾವುದನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ? ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಸ್ಪೇಸನ್ನು ನಾವು ಅಲ್ಲಿ ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ಇಮೇಲ್ ಮೇಲೆ ಕಂಪ್ಲೀಟಾಗಿ ಒಂದು ವಿಡಿಯೋನ ಮಾಡಿದ್ದೆ, ಅಲ್ಲಿ ಇದರ ಕ್ಲಿಯರ್ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ. ಸೊ ನೀವೇನಾದರೂ ನೋಡಿದರೆ ಈಸಿಲಿಯಾಗಿ ಇದನ್ನು ಆನ್ಸರ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್ 82ನೇ ಪ್ರಶ್ನೆ ಕೇಳಿದ್ದಾರೆ, DNA ಎಕ್ಸ್ಪಾನ್ಷನ್. ಇದನ್ನು ಕೂಡ ಹಲವಾರು ಬಾರಿ ಡಿಸ್ಕಸ್ ಮಾಡಿದ್ದೀವಿ. ಡೊಮೇನ್ ನೇಮಿಂಗ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ಅಂತ ಕೂಡ ಹೇಳಿದೆ. 82ನೇ ಪ್ರಶ್ನೆಗೆ 1 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಮುಂದೆ ಹೋಗೋಣ. 83, ಮಾಡೆಮ್ಗಳಲ್ಲಿ ಡೇಟಾ ವರ್ಗಾವಣೆಯ ದರವನ್ನು ಡ್ಯಾಶ್ನಲ್ಲಿ ಅಳೆಯಲಾಗುತ್ತದೆ. ಅದನ್ನು BPS ಬಿಟ್ಸ್ ಪರ್ ಸೆಕೆಂಡಿಂದ ಅಳೆಯಲಾಗುತ್ತದೆ. ನೆಕ್ಸ್ಟ್ 84ನೇ ಪ್ರಶ್ನೆ, MS ಪವರ್ ಪಾಯಿಂಟಿನ ಮೆನುವಿನ ಡ್ಯಾಶ್ನ ಸ್ಲೈಡ್ನಲ್ಲಿ ಲೇಔಟ್ ಸಿಗುತ್ತದೆ. ಸರಿಯಾಗಿರ್ತಕ್ಕಂಥ ಉತ್ತರ ಇನ್ಸರ್ಟ್ ಅಥವಾ ಸೇರಿಸು ಅನ್ನೋದು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಇದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು. ಸೇವನ್ನು ಮಾಡಲಿಕ್ಕೆ ಏನಂತ ಹೇಳ್ತಾ ಇದ್ದಾರೆ? ಕಂಟ್ರೋಲ್ ಎಸ್ ಅನ್ನು ಮಾಡಿದರೆ ನಾವು ಈಸಿಲಿಯಾಗಿ ಸೇವನ್ನು ಮಾಡ್ಬೋದು. ಹಾಗಾಗಿ 85ನೇ ಪ್ರಶ್ನೆಗೆ 1 ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದೆ ಹೋಗೋಣ. 86, ಇಲ್ಲಿ ನೋಡಿ, ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಶೋವನ್ನು ಪ್ರಾರಂಭಿಸಲು. ಇದನ್ನು ಕೂಡ ತುಂಬ ಸಲ ಡಿಸ್ಕಷನ್ ಮಾಡಿದ್ವಿ ನಾವು. ಸ್ಲೈಡ್ ಶೋ ಆರಂಭಕ್ಕೆ ಯಾವುದು ಅಥವಾ ಬಿಗಿನಿಂಗಿಂದ ಸ್ಲೈಡ್ ಶೋ ಯಾವುದು ಅಂತ ಕೇಳ್ತಾ ಇದ್ವಿಲ್ಲ ನಾವು ಡಿಸ್ಕಸ್ ಮಾಡಬೇಕಾದ್ರೆ. ಸೊ ಬಟ್ ಇಲ್ಲಿ ಅವ್ರು ನಮ್ಗೆ ಕೇಳೋದು ಜಸ್ಟ್ ನಾರ್ಮಲ್ ಸ್ಲೈಡ್ ಶೋ ಅಂತ ಕೇಳಿದ್ದಾರೆ. ಹಾಗಾಗಿ 86ನೇ ಪ್ರಶ್ನೆಗೆ 1 ಸರಿಯಾಗಿರುವ ಉತ್ತರ ಆಗಿರ್ತದೆ. ಮುಂದೆ ಹೋಗೋಣ. 87, ಕನ್ನಡ ನುಡಿ ಸಾಫ್ಟ್ವೇರನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ? ಇದನ್ನು ವಿನ್ಯಾಸಗೊಳಿಸಿರ್ತಕ್ಕಂಥವ್ರು ಕನ್ನಡ ಗಣಕ ಪರಿಷತ್. ಹಾಗಾಗಿ 87ನೇ ಪ್ರಶ್ನೆಗೆ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದಾಗಿರುತ್ತದೆ? ಯೂಶುವಲಿ ಕ್ವಾಟಿ ಕೀಬೋರ್ಡ್ ಆಗಿರುತ್ತದೆ. 88, 1 ಸರಿಯಾಗಿರುವ ಉತ್ತರ. ನೆಕ್ಸ್ಟ್ 89ನೇ ಪ್ರಶ್ನೆ, ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ದಾರೆ. ಸ್ಟೋರೇಜ್ ಮಾಡಲಿಕ್ಕೆ ಫಸ್ಟ್ ಬಂದಿರತಕ್ಕಂಥದ್ದು. ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಎಡಿಸ್ಯಾಕ್ ಅಂತ ಆಗಿರ್ತದೆ. ನೆಕ್ಸ್ಟ್ 90, ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕಿಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ? DNSನ ಹೋಸ್ಟ್ ನೇಮ್ ಅತ್ಯಗತ್ಯ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸಿಸ್ಟಮ್ ಬಸ್ ಡ್ಯಾಶ್ ನಡುವೆ ಮಾಹಿತಿಯ ಸಂವಹನ ಅನ್ವಯಿಸುತ್ತದೆ. 91ನೇ ಪ್ರಶ್ನೆ, ಸಿಸ್ಟಮ್ ಬಸ್ ಡ್ಯಾಶ್ ನಡುವೆ ಮಾಹಿತಿಯ ಸಂವಹನವನ್ನು
ಅನ್ವಯಿಸುತ್ತದೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಎಲ್ಲವೂ ಆಗಿರ್ತದೆ. ಓಕೆ, 91 ಕಂಪ್ಲೀಟ್. 92ನೇ ಪ್ರಶ್ನೆ, ಈ ಕೆಳಗಿನ ಯಾವ ಮಾಧ್ಯಮಿಕ ಸಂಗ್ರಹವು ಸೆಕೆಂಡರಿ ಸ್ಟೋರೇಜ್ ಆಗಿ ಉಪಯೋಗಿಸಲಾಗುವುದಿಲ್ಲ? ಆಂಶಿಕ ವಾಹನ ಅಥವಾ ಸೆಮಿಕಂಡಕ್ಟರ್ ಮೆಮೊರಿಯನ್ನು. ಹಾಗಾಗಿ 3 ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 93ನೇ ಪ್ರಶ್ನೆ, ಡ್ಯಾಶ್ ವಿಂಡೋಸ್ ಉಪಯುಕ್ತತೆ ಪ್ರೋಗ್ರಾಮ್ ಆಗಿದ್ದು ಅದು ಅನಗತ್ಯ ತುಣುಕುಗಳ ಪತ್ತೆ ಮಾಡುತ್ತದೆ ಮತ್ತೆ ತೆಗೆದುಹಾಕುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿಸ್ಕ್ ಕ್ಲೀನಪ್ ಅಂತ ಕರೀತೀವಿ ನಾವು. ಹಾಗಾಗಿ 2 ಸರಿಯಾಗಿರುವ ಉತ್ತರ. 94, ಈ ಕೆಳಗಿನಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್? ತುಂಬಾ ಸಿಂಪಲ್, ಹಲವಾರು ಡಿಸ್ಕಸ್ ಕೂಡ ಮಾಡಿದ್ವಿ, ವ್ಯಾಕ್ಯೂಮ್ ಟ್ಯೂಬ್ಸ್. ನೆಕ್ಸ್ಟ್ 95, ವಿಂಡೋಸ್ನಲ್ಲಿ ಅನುಜ್ಞವಲ್ಲದ ವಿಷಯಗಳನ್ನು ವೀಕ್ಷಿಸಲು ಡ್ಯಾಶ್ ಅನ್ನು ಉಪಯೋಗಿಸಬಹುದು, ಸ್ಕ್ರಾಲ್ ಬಾರ್. 95 1 ಸರಿಯಾಗಿರುವ ಉತ್ತರ. ನೆಕ್ಸ್ಟ್ GUIದ ವಿಸ್ತೃತ ರೂಪ, ಇದು ಕೂಡ ತುಂಬಾ ಸಿಂಪಲ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. 96 2 ಸರಿಯಾಗಿರೋ ಉತ್ತರ. ನೆಕ್ಸ್ಟ್ 97ನೇ ಪ್ರಶ್ನೆ, ಯಾವುದು ಫಾಂಟ್ನ ಶೈಲಿ ಅಲ್ಲ ಅಂತ ಕೇಳಿದ್ದಾರೆ? ಸೂಪರ್ ಸ್ಕ್ರಿಪ್ಟ್ ಅನ್ನೋದು ಫಾಂಟ್ನ ಶೈಲಿ ಅಲ್ಲ, ಉಳಿದರೂ ಎಲ್ಲವೂ ಆಗಿರ್ತದೆ. ಹಾಗಾಗಿ 97ನೇ ಪ್ರಶ್ನೆಗೆ 2 ಸರಿಯಾಗಿರುವ ಉತ್ತರ. ನೆಕ್ಸ್ಟ್ 98, ಜೂಮ್ ರಿಲೇಟೆಡ್ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ 10 ಮತ್ತು 500 ಸರಿಯಾಗಿರುವ ಉತ್ತರ ಆಗಿರ್ತದೆ. 98ನೇ ಪ್ರಶ್ನೆಗೆ 3 ಸರಿಯಾಗಿರುವ ಉತ್ತರ. 99, MS ವರ್ಡ್ನಲ್ಲಿ ಅಕ್ಷರಗಳ ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವ ಸಾಧನ ಯಾವುದು? ರೈಟ್ ಆನ್ಸರ್ ಈಸ್ ಫಾಂಟ್ ಡೈಲಾಗ್ ಬಾಕ್ಸ್. ಫಾಂಟ್ ಡೈಲಾಗ್ ಬಾಕ್ಸ್. ಕೊನೆಯ ಪ್ರಶ್ನೆ, MS ವರ್ಡ್ನಲ್ಲಿ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಈ ಕೆಳಗಿನವುಗಳನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ 1, ಎಡಿಟ್ ಅಥವಾ ಸಂಪಾದನೆ ಅಂತೇಳಿ ಕರಿತೀವಿ. ಸ್ನೇಹಿತರೆ, ಇದು ಒಂದು ಸಂಭಾವ್ಯ ಕೀ ಆನ್ಸರ್ಗಳಾಗಿರ್ತಾವೆ. ಇವು 100% ಅಂತಲ್ಲ. ಲೆಟ್ ಅಸ್ ವೇಟ್ ಫಾರ್ ಆ್ಯಕ್ಚುಯಲ್ ಕೀ ಆನ್ಸರ್. ಬಟ್ ಇವು ಆಲ್ಮೋಸ್ಟ್ 99.99 ಆಲ್ಮೋಸ್ಟ್ ಕರೆಕ್ಟಾಗಿ ಇರ್ತಕ್ಕಂಥ ಆನ್ಸರ್ಗಳನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬೈ ಫಾರ್ ನೌ.